ಇದು ಕನ್ನಡದ ಆಡು ಭಾಷೆಯಲ್ಲಿ ಮುರುಗಳಕಾಯಿ ಅಂತ ಹೇಳ್ತಾರೆ. ಇದು ಹೆಚ್ಚಾಗಿ ಹಣ್ಣಾದ ನಂತರ ಅದನ್ನು ಒಣಗಿಸಿ ಆ ಬೀಜವನ್ನು ತೆಗೆದ ನಂತರ ಅದನ್ನು ಈ ದಿನನಿತ್ಯದ ಅಡುಗೆಗೆ ಹುಣಸೆ ಹಣ್ಣು ಬದಲಾಗಿ ಹುಳಿ ರೂಪದಲ್ಲಿ ಬಳಸ್ತಾರೆ. ಹಾಗೆ ಇದು ಅನೇಕ ಔಷಧಿಗಾಗಿ ಆಯುರ್ವೇದದಲ್ಲಿ ಕೂಡ ಬಳಸ್ತಾರೆ. ಇದರಲ್ಲಿ ಎರಡು ಟೈಪ್ ಇದಾಗ ಬರುತ್ತೆ. ಒಂದು ಬಿಳೆ ಮುರುಗಲು, ಮತ್ತೊಂದು ಕೆಂಪು ಮುರುಗಲು ಅಂತ. ಇದು ಕೆಂಪುದು. ನೀವು ಬಿಳೆ ಮುರುಗಲು ಅಂತೇಳಿ ಆ ಬೀಜ ತಂದಿಟ್ಟರು ಅದು ಕೆಂಪು ಮುರುಗಲಾಗ ಆಗ್ಬೋದು, ಅಥವಾ ಬಿಳೆ ಮುರುಗಲಾಗೂ ಅದು ಮಾರ್ಪಡ್ಬೋದು. ಆದರೆ ಇದರಲ್ಲಿ ಇಂಗ್ಲೀಷಲ್ಲಿ ಇದಕ್ಕೆ ಕೋಕಮ್ ಅಂತ ಹೇಳ್ತಾರೆ. ಈ ಬೇಸಿಗೆ ದಿನದಲ್ಲಿ ಇದರ ಜ್ಯೂಸನ್ನು ನೀವು ಎಲ್ಲ ಜ್ಯೂಸ್ ಅಂಗಡಿಯಲ್ಲಿ ನೋಡಿರ್ಬೋದು, ಕೋಕಮ್ ಜ್ಯೂಸ್ ಅಂತ ಹೇಳಿ. ಇದಕ್ಕೆ ಹೆಚ್ಚಿನ ರೀತಿಯಿಂದ ಈ ಏಪ್ರಿಲ್ ಮೇ ಟೈಮಲ್ಲಿ ಇದು ಹಣ್ಣಾಗುತ್ತೆ. ಆ ಹಣ್ಣನ್ನು ತೆಗೆದು ಅದನ್ನು ಒಳಗಿರೋ ಬೀಜವನ್ನು ಸಂಸ್ಕರಣೆ ಮಾಡಿ ಒಣಗಿಸಿ ಇದನ್ನು ಹುಣಸೆ ಹಣ್ಣಿನ ರೂಪದಲ್ಲಿ ಹುಳಿಯಾಗಿ ನಾವು ಇಟ್ಕೊಳ್ತೀವಿ. ಹಾಗೆ ಮತ್ತು ಆ ಬೀಜ ಕೂಡ ಅದರಿಂದ ಎಣ್ಣೆಯನ್ನು ತಯಾರಿಸಿದ್ರೆ ಈ ಚಳಿಗಾಲದಲ್ಲಿ ಮೈ ಒಡೆದಿರ್ತಲ್ಲ ಕಾಲು ಮತ್ತು ಎಲ್ಲ ಒಡೆದಾಗ ಇದನ್ನು ನಾವು ಆ ಎಣ್ಣೆನ ಹಚ್ಚಿದ್ರೆ ತಕ್ಷಣವೇ ಗುಣ ಆಗುತ್ತೆ. ಇದನ್ನು ಹಲವು ರೂಪದಲ್ಲಿ ಇದನ್ನು ಬಳಸಲಿಕ್ಕೆ ಪ್ರಯೋಜನವನ್ನು ನಾವು ಹೊಂದ್ಬೋದು. ಇದು ಎಲ್ಲ ವರ್ಷದಂತೆ ಈ ಸಲ ಕೂಡ ನಮ್ಮ ಮನೆಯಲ್ಲಿ ಒಳ್ಳೆ ರೀತಿಯ ಫಲವತ್ತತೆಯಿಂದ ಈ ಫಲವನ್ನು ಬಿಟ್ಟಿದ್ದನ್ನು ನೀವು ನೋಡ್ಬೋದು.